ಬೆಂಗಳೂರಿನ ವೈದ್ಯರ ತಂಡ ಮಹತ್ವದ ಶಸ್ತ್ರಚಿಕಿತ್ಸೆ ನಡೆಸಿದೆ. ಅರಸೀಕೆರೆಯ 50 ವರ್ಷದ ಕಾರ್ಮಿಕರೊಬ್ಬರು ತಮ್ಮ ಕೈಯನ್ನ ಕಳ್ಕೊಂಡಿದ್ರು. ಫ್ಯಾಕ್ಟರಿಯಲ್ಲಿ ಕೈ ಸಂಪೂರ್ಣ ಬೇರೆ ಆಗಿತ್ತು, ತುಂಡು ತುಂಡಾಗಿ ಹೋಗಿತ್ತು. ಎಕ್ಸಾಕ್ಟ್ಲಿ ಹೇಳಬೇಕು ಅಂದ್ರೆ ಮಣಿಕಟ್ಟಿನಿಂದ ಹಸ್ತ ಬೇರೆ ಆಗಿತ್ತು. ಇವರಿಗೀಗ ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಸಕ್ಸಸ್ಫುಲ್ ಆಗಿ ಚಿಕಿತ್ಸೆ ಮಾಡಲಾಗಿದೆ, ಆಪರೇಷನ್ ಮಾಡಲಾಗಿದೆ. ಬ್ಯಾಪ್ಟಿಸ್ಟ್ ವೈದ್ಯರ ತಂಡ ಡಾಕ್ಟರ್ ಮಧುಸೂದನ್ ನೇತೃತ್ವದ ತಂಡ 9 ಗಂಟೆ ಶಸ್ತ್ರಚಿಕಿತ್ಸೆ ನಡೆಸಿ ಕೈಯನ್ನ ಜೋಡಿಸಿದ್ದಾರೆ. ಮೊದಲಿಗೆ ಮೂಳೆಯನ್ನ ಜೋಡಿಸಿ ನಂತರ 20ಕ್ಕೂ ಅಧಿಕ ಸ್ನಾಯುಗಳು ಮತ್ತು ರಕ್ತನಾಳಗಳನ್ನ ಕೂಡ ಒಂದೊಂದಾಗಿ ಕನೆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ರಕ್ತನಾಳವನ್ನ ಮೈಕ್ರೋಸ್ಕೋಪ್ ಸಹಾಯ ಪಡೆದು ಜೋಡಿಸಲಾಗಿದೆ. ಅಲ್ಲದೆ ಈ ಕೈ ಸಂಪೂರ್ಣ ಸಾಮರ್ಥ್ಯದೊಂದಿಗೆ ಮತ್ತೆ ಕೆಲಸ ಮಾಡೋ ನಿರೀಕ್ಷೆ ಇದೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ. ಇದೇ ವೇಳೆ ಈ ಶಸ್ತ್ರಚಿಕಿತ್ಸೆ ಮಾಡಿದ ಡಾಕ್ಟರ್ ಮಧುಸೂದನ್ ಮಹತ್ವದ ಸಲಹೆ ಕೂಡ ಕೊಟ್ಟಿದ್ದಾರೆ. ಯಾರಾದರೂ ಕೈ ಕಂಪ್ಲೀಟ್ ಕಟ್ಟಾದ್ರೆ ಭಯ ಪಡಬೇಡಿ. ಕಟ್ಟಾದ ಭಾಗವನ್ನ ಒದ್ದೆಯಾದ ಗ್ಲಾಸ್ ಪೇಪರ್ನಲ್ಲಿ ಸುತ್ತಿ ಪ್ಲಾಸ್ಟಿಕ್ ಚೀಲದಲ್ಲಿ ಇಡಿ. ನಂತರ ಆ ಚೀಲವನ್ನ ಐಸ್ ಮೇಲೆ ಇಡಿ. ಆದರೆ ಡೈರೆಕ್ಟ್ ಆಗಿ ಐಸಲ್ಲಿ ಇಡೋಕೆ ಹೋಗಬೇಡಿ, ಇಟ್ರೆ ಹಾನಿ ಆಗೋ ಚಾನ್ಸಸ್ ಇರುತ್ತೆ. ಕಟ್ಟಾದ ಭಾಗವನ್ನ ಪುನಃ ಜೋಡಿಸೋಕೆ 6-7 ಗಂಟೆಯ ಗೋಲ್ಡನ್ ಟೈಮ್ ಇರುತ್ತೆ. ಅಷ್ಟರ ಒಳಗೆ ವಿಶೇಷ ಟ್ರಾಮಾ ಸೆಂಟರ್ಗೆ ತೆರಳೋದು ತುಂಬಾ ಮುಖ್ಯ ಅಂತ ಮಧುಸೂದನ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಡಾಕ್ಟರ್ ಮಧುಸೂದನ್ ಇದಾರಲ್ಲ, ಇವರು ಇಂಥ ವಿಚಾರಗಳಲ್ಲಿ ಎಕ್ಸ್ಪರ್ಟ್. ಇವರು ಹ್ಯಾಂಡ್ ಸರ್ಜನ್, ಇವರು ಸ್ಪೆಷಲಿಸ್ಟ್. ಇವರು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇವರೊಟ್ಟಿಗೆ ಡೀಟೇಲ್ ಆಗಿ ಈ ಹಿಂದೆ ಡೆಡಿಕೇಟೆಡ್ ಪಾಡ್ಕಾಸ್ಟ್ ಕೂಡ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಚರ್ಚೆ ಮಾಡಿದ್ವಿ. ಫುಲ್ ನ್ಯೂಸ್ ಎಂಡಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಅದನ್ನು ಕೂಡ ಪಾಡ್ಕಾಸ್ಟ್ ಅನ್ನು ಕೂಡ ಚೆಕ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಜನ ಬೆಂಗಳೂರಿನಂಥ ಜಾಗದಲ್ಲಿ, ತುಮಕೂರಿನಂಥ ಜಾಗದಲ್ಲಿ, ಟಾಬಸ್ಪೇಟೆ ಅಂತ ಜಾಗದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಈ ರೀತಿ ಯಂತ್ರಗಳಿಗೆ ಸಿಕ್ಕಿ ಕೈಯನ್ನು ಕಳ್ಕೊಳ್ಳೋದು, ದೊಡ್ಡ ದೊಡ್ಡ ಅನಾಹುತ ಆಗೋದಾಗ್ತಾ ಇರುತ್ತೆ. ಆದರೆ ಸರಿಯಾಗಿ ನಾಲೆಜ್ ಇಲ್ಲದೆ ಹೇಗೆ ಹೆಜ್ಜೆ ಇಡಬೇಕು ಮುಂದೆ ಅಂತ ಹೇಳಿ ಲೇಟ್ ಮಾಡಿ ಅಥವಾ ತಪ್ಪಾಗಿ ಭಾಗಗಳನ್ನು, ದೇಹದ ತುಂಡಾದ ಭಾಗಗಳನ್ನು ಸಂಗ್ರಹಿಸ್ಲಿಕ್ಕೆ ಹೋಗಿ ಬೇರೆ ಬೇರೆ ಥರ ತಪ್ಪು ಹೆಜ್ಜೆಗಳನ್ನು ಇಟ್ಟು ಶಾಶ್ವತವಾಗಿ ಅಂಗವನ್ನೇ ಕಳ್ಕೊಳ್ಳೋ ಒಂದು ಅಪಾಯ ಇರುತ್ತೆ. ಹಾಗಾಗಿ ಆ ನಾಲೆಜ್ ಇರೋದು ತುಂಬ ಮುಖ್ಯ ಸ್ನೇಹಿತರೆ.